Hello guys, welcome back to my YouTube channel. So ನನ್ನ ವಿಡಿಯೋಸ್ ಅಲ್ಲಿ ಇನ್ನು ಮುಂದೆ ಕಿಶೋರ್ ಯಾವಾಗಲೂ ಇರ್ತಾರೆ. ಸೊ ಅವರಿಗೆ ಸ್ವಲ್ಪ ವಿಡಿಯೋಸ್ ಮಾಡೋದಕ್ಕೆ ನಾಚಿಕೆ, ಅವರು ಅಷ್ಟೊಂದು ಕ್ಯಾಮ್ರಾಗೆ ಕಂಫರ್ಟೇಬಲ್ ಇಲ್ಲ. ಸೊ ಅದಕ್ಕೆ ಇವಾಗಿಂದನೇ ನಾನು ಅಭ್ಯಾಸ ಮಾಡಿಸ್ತಾ ಇದ್ದೀನಿ ಕ್ಯಾಮ್ರಾ ಮುಂದೆ ಆಕ್ಟ್ ಮಾಡೋದಕ್ಕೆ ಆ್ಯಂಡ್ ಕ್ಯಾಮ್ರಾ ಮುಂದೆ ಮಾತಾಡೋದಕ್ಕೆ. ಅವರು ಫೋಟೋಸು ತೆಗಿಯಲ್ಲ ಆ್ಯಂಡ್ ವೀಡಿಯೋಸು ಮಾಡಲ್ಲ. ಬಟ್ ನನ್ನ ವೀಡಿಯೋಸ್ ಇನ್ನು ಮುಂದೆ ನನ್ನ ವೀಡಿಯೋಸಲ್ಲಿ ಅವ್ರು ಯಾವಾಗಲೂ ಇರ್ತಾರೆ ಆ್ಯಂಡ್ ಯಾವಾಗಲೂ ನಾನು ಅವ್ರನ್ನ ಇನ್ಕ್ಲೂಡ್ ಮಾಡ್ತೀನಿ ನನ್ನ ವೀಡಿಯೋಸಲ್ಲಿ. ಸೊ ಇವ್ರ ಪರಿಚಯ ತುಂಬ ಇನ್ನ ಟೈಮ್ ಇದೆ, ಪರಿಚಯ ಮಾಡಿಸ್ತೀನಿ. ಆ್ಯಂಡ್ ಇವಾಗ ಸ್ವಲ್ಪ ಹಿಂಗೇನೆ ಮಾತಾಡೋಣ ಅಂತ ವಿಡಿಯೋ ಮಾಡಿದ್ದೀನಿ. ಸೊ ಫಸ್ಟ್ ವಿ ಮೆಟ್ ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂತ. ಸೊ ಅದನ್ನು ಪಾರ್ಟ್ ಬೈ ಪಾರ್ಟ್ ನಾನು ಹಾಕ್ತೀನಿ. ಸೊ ಇದರಲ್ಲಿ ಏನಾದರೂ ನಿಮಗೆ ಈ ಕಂಟೆಂಟ್ಗಳು ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ದಟ್ಸ್ ವೈ ಈ ಥರ ಒಂದು ಕಂಟೆಂಟನ್ನು ತೊಗೊಂಡು ಬರೋಣ ಅಂತ ಹೇಳಿಬಿಟ್ಟು ನಾವಿಬ್ಬರು ಯೋಚನೆ ಮಾಡಿ ಈ ಥರ ಕಂಟೆಂಟನ್ನು ಕ್ರಿಯೇಟ್ ಮಾಡ್ತಾ ಇದ್ದೀವಿ ಗೈಸ್. ಸೊ ಫಸ್ಟ್ ನಮ್ಮ ಮೀಟಪ್ ನಾವೆಲ್ಲಿ ಮೀಟ್ ಆಗಿದ್ದು ಗೊತ್ತಿಲ್ಲ. ಸೊ ಫಸ್ಟ್ ನಾವಿಬ್ರು ಒಂದೇ ಕಡೆ ಕೆಲಸ ಮಾಡ್ತಾ ಇದ್ವಿ. ಕೆಲಸ ಆ ಕಂಪ್ನಿ ಬೇಡ, ಯಾಕಂದರೆ ಅಲ್ಲಿ ನಮಗೆ ತುಂಬ ಅಂದರೆ ತುಂಬ ಹರ್ಟ್ ಆಗಿದೆ ಆ್ಯಂಡ್ ತುಂಬ ಇದಾಗ್ಬಿಟ್ಟಿದೆ. ಅದಕ್ಕೋಸ್ಕರ ನಾವು ಅದನ್ನು ಆ ಟಾಪಿಕನ್ನು ಎಗೇನ್ ನಾವು ತೆಗೆಯೋದಕ್ಕೆ ನಮ್ಗೆ ಇಷ್ಟ ಇಲ್ಲ ಇಬ್ರಿಗೂ. ಸೊ ನಮ್ಮದು ಪಾಸ್ಟ್ ಏನಿದೆ ನಾವು ಅದನ್ನು ಅಲ್ಲೇ ಬಿಟ್ಟಿದ್ದೀವಿ. ಇವಾಗ ಏನು ನಡೀತಾ ಇದೆ ಆ್ಯಂಡ್ ಮುಂದಕ್ಕೆ ಫ್ಯೂಚರ್ ಏನಾಗ್ತಾ ಇದೆ ನಾವು ಅದರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀವಿ. ವಾಟ್ ಎವರ್ ಇಟ್ ಈಸ್ ಅದನ್ನೇ ಹಾಗೇನೆ ಮುಂದೂಡ್ಕೊಂಡು ಹೋಗೋಣ ಅಂತ. ಯಾಕಂದರೆ ಹಳೇದಾಗಿರೋದನ್ನು ಎಗೇನ್ ಕೆದಕಿ ಅದನ್ನು ಮತ್ತೆ ನೋವು ಮಾಡ್ಕೊಳ್ಳೋದು ನಮ್ಗೆ ಇಷ್ಟ ಇಲ್ಲ ಇಬ್ರಿಗೂ. ಸೊ ವಿ ಮೆಟ್, ನಾವಿಬ್ರು ಆ ಒಂದು ಇದರಲ್ಲಿ ಮೀಟ್ ಆಗಿದ್ದು ಆ್ಯಂಡ್ ಇವಾಗ ನಾವು ತುಂಬ ಖುಷಿಯಾಗೇ ಇದ್ದೀವಿ. ಆ್ಯಕ್ಚುಲಿ ಇವ್ರ ಜೊತೆ ನಾನು ಫಸ್ಟ್ ಟೈಮ್ ಇದು ವಿಡಿಯೋ ಮಾಡ್ತಾ ಇರೋದು. ಇವಾಗ ಇನ್ಸ್ಟಾದಲ್ಲಿ ಇವತ್ತು ನಾನು ಶಾರ್ಟ್ಸ್ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದ್ರ ನಂತರ ಕೆಲವೊಂದು ಜನರಿಗೆ, ಯಾಕಂದರೆ ನಮ್ಮ ಪ್ರೀವಿಯಸ್ ಫ್ರೆಂಡ್ಸ್ ಆಗಿರ್ಬೋದು, ನಮ್ಮ ಪ್ರೀವಿಯಸ್ ಕಂಪ್ನಿಲಿ ವರ್ಕ್ ಮಾಡ್ತಿದ್ದ ಫ್ರೆಂಡ್ಸು, ಇವರೆಲ್ಲ ನಮ್ಮ ಇನ್ಸ್ಟಾದಲ್ಲಿ ಇದ್ದಾರೆ. ಆಲ್ಮೋಸ್ಟ್ ನನ್ನ ಸ್ಟೋರೀಸ್ ಎಲ್ಲರೂ ವಾಚ್ ಮಾಡ್ತಾರೆ. ಸೊ ಅವ್ರಿಗೆ ಯಾವತ್ತಾದ್ರೂ ಒಂದಿನ ಗೊತ್ತಾಗಬೇಕಲ್ವಾ. ಸೊ ಗೊತ್ತಾಗ್ಲಿ ಅಂತ ಅನ್ನೋ ಒಂದು ಕಾರಣಕ್ಕೋಸ್ಕರ ಇವತ್ತು ನಾನು ಇವ್ರ ಜೊತೆ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಸೊ ಎಲ್ಲರೂ ಈ ವಿಡಿಯೋಸನ್ನು ನೋಡಿ ಗೈಸ್, ಎಂಜಾಯ್ ಮಾಡಿ ಆ್ಯಂಡ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇನ್ನು ಮುಂದೆ ನನ್ನ ವಿಡಿಯೋಸಲ್ಲಿ ಇವರು ಕಂಟಿನ್ಯೂಸ್ ಆಗಿ ಇರ್ತಾರೆ 100% ಇರ್ತಾರೆ. ನನ್ನ ವಿಡಿಯೋಸಲ್ಲಿ ಯಾವತ್ತೂ ಇರ್ತಾರೆ. ಆ್ಯಂಡ್ ತುಂಬ ಶೈ, ಕ್ಯಾಮ್ರಾಗೆ ತುಂಬ ಶೈ ಅಂದರೆ ಶೈ ಇವರು. ಫೋಟೋಸು ತೆಗಿಯಲ್ಲ, ವಿಡಿಯೋಸ್ಗೂ ಬರಲ್ಲ, ಶಾರ್ಟ್ಸ್ ಮಾಡೋಣ ಅಂದರೆ ಅದಕ್ಕೂ ಬರಲ್ಲ, ರೀಲ್ಸ್ ಮಾಡೋಣ ಅಂದರೆ ಅದಕ್ಕೂ ಬರಲ್ಲ. ಸೊ ಇವಾಗ ನಮ್ಮ ಇಬ್ಬರ ಜರ್ನಿನ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ಯಾವ ಥರ ಸ್ಟಾರ್ಟ್ ಆಯಿತು ಏನು ಅಂತ. ಅದಕ್ಕಿಂತ ಮುಂಚೆ, ಇವ್ರು ಸಿಗೋದಕ್ಕಿಂತ ಮುಂಚೆ ನನ್ನ ಲೈಫಲ್ಲಿ ಒಂದು ಇನ್ಸಿಡೆಂಟ್ ಆಗಿತ್ತು. ಅದನ್ನು ನಾನು ಈಗ ಎಕ್ಸ್ಪ್ಲೈನ್ ಮಾಡಲ್ಲ. ಸಪೋಸ್ ನನಗೆ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಅನಿಸಿದ್ರೆ ಇನ್ನೊಂದು ವಿಡಿಯೋದಲ್ಲಿ ಡೆಫಿನೆಟ್ಲಿ ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ಏನಾಗಿತ್ತು ಅಂತ. ಆ್ಯಂಡ್ ಫಸ್ಟ್ ಟೈಮ್ ನಾನು ಇವ್ರನ್ನ ನೋಡಿದಾಗ ಅದೇನೋ ಆಗುತ್ತಲ್ಲ, ಒಂದು ಫಸ್ಟ್ ಅಟ್ರಾಕ್ಷನ್ ಅಂತ ಆಗುತ್ತಲ್ಲ, ಡೆಫಿನೆಟ್ಲಿ ನನಗೆ ಇಷ್ಟ ತನಕ ಯಾರ ಮೇಲೂ ಆಗಿರಲಿಲ್ಲ. ಆ್ಯಂಡ್ ಆ ಥರ ಒಂದು ಇವರೇ ಅಂತ ಇರ್ತಾರಲ್ವ ನಮಗೆ, ಸೊ ಆ ಥರ ಒಂದು ಅಟ್ರಾಕ್ಷನ್ ಅಂತಲ್ಲ, ಅದೇನೋ ಒಂದು, ಈಗ ಕರೆಂಟ್ ಶಾಕ್ ಒಂದ್ಸಲ ಹಿಂಗೆ ಹೊಡೆದೆ ಹೆಂಗಾಗುತ್ತೆ ಹಂಗಾಗ್ಬಿಡುತ್ತೆ ನಂಗೆ ನೋಡಿದ ತಕ್ಷಣ. ಆ್ಯಂಡ್ ಇವ್ರಿಗೆ ನಾನು ಯಾರು ಅಂತ ಗೊತ್ತಿಲ್ಲ, ನಾನು ಇವ್ರಿಗೆ ಯಾರು ಅಂತ ಗೊತ್ತಿಲ್ಲ. ಇವ್ರನ್ನ ನಾನು ಮಾತಾಡಿಸ್ಬೇಕು ಅಂತ ತುಂಬ ಸಲ ಇವ್ರು ಎಲ್ಲಿ ಹೋಗ್ತಾರೆ ನಾನು ಅಲ್ಲೆಲ್ಲ ಹೋಗ್ಬಿಡೋದು ಗೈಸ್. ಎಲ್ಲಿ ಹೋಗ್ತಾರೆ ಇವರು, ಸೆಕೆಂಡ್ ಫ್ಲೋರ್ ಇರ್ತಾರೆ, ಥರ್ಡ್ ಫ್ಲೋರ್ ಇರ್ತಾರೆ, ಅದು ನನಗೆ ಮ್ಯಾಟ್ರ್ ಅಲ್ಲ. ಬಟ್ ನೀರು ಕುಡಿಯೋಕ್ಕಂತನ ಏನಕ್ಕಾದ್ರೂ ಒಂದು ರೀಸನ್ ಮಾಡಿಕೊಂಡು ಇವ್ರನ್ನ ನೋಡ್ಕೊಂಡು ಬರಬೇಕು ಅಂತ, ಬಿಕಾಸ್ ಆಫ್ ಆ ಕಣ್ಣಿಗೋಸ್ಕರ. ಯಾಕಂದರೆ ಅವರು ಆ ನೋಡೋ ಒಂದು, ಯಾರನ್ನೇ ಆಗಲಿ ಮಾತಾಡ್ಸೋಕಾಗಲಿ ಏನೇ ಆಗಲಿ ಒಂದು ನೋಡ್ತಾರೆ, ಅದೊಂಥರ ನೋಡ್ತಾರೆ ಅವರು. ಆ ಕಣ್ಣಿಂದ ನನಗೆ ಇಷ್ಟ ಆಗಿರೋದು. ಬಿಕಾಸ್ ನನ್ನ ಕಣ್ಣಿಗೂ ತುಂಬ ಜನ ಹೇಳಿದ್ದಾರೆ. ಆ್ಯಂಡ್ ಆ ಒಂದು ಇದನ್ನು ಇಟ್ಕೊಂಡು ಅವ್ರ ಕಣ್ಣು ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಅವರ ಹಲ್ಲು ಆ್ಯಂಡ್ ಅವ್ರ ಕಣ್ಣು ಅದರಲ್ಲೆಲ್ಲ ಒಂದು ಚೆನ್ನಾಗಿ ಕಾಣಿಸ್ತಾರೆ ಅವರು. ಸೊ ಕಲರ್ ಡಸಂಟ್ ಮ್ಯಾಟರ್, ಇಲ್ಲಿ ಕಲರ್ ಇದು ಏನು ಮ್ಯಾಟರ್ ಬರಲ್ಲ ನನಗೆ. ಸರಿ ಆಯಿತು, ಕಲರ್ ತೆಗಿಯಲ್ಲ, ಓಕೆ, ಕಲರ್ ನನಗೆ ಇದಾಗಲ್ಲ. ಬಟ್ ಆ ಒಂದು ಮುಖ ಲಕ್ಷಣ ಇದೆ ಅಲ್ವಾ, ಅವರು ತುಂಬ ಮುಖ ಲಕ್ಷಣ ಇದೆ ಅವರಿಗೆ. ಸೊ ಮುಖ ಲಕ್ಷಣ ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಅದಾದ ನಂತರ ನಾವು ಈ ಥರ ಇದ್ದೀವಿ ಅಂತ ಯಾರಿಗೂ ಫಸ್ಟ್ ಆಫ್ ಆಲ್ ಗೊತ್ತಿಲ್ಲ. ಆ್ಯಸ್ ಯೂಶ್ವಲ್ ಕ್ಯಾಶುವಲ್ ಆಗಿ ನಾವು ಮಾತಾಡ್ತಾ ಇದ್ವಿ. ಆ್ಯಂಡ್
ಕ್ಯಾಶುವಲ್ ಆಗೇ ಇದ್ವಿ, ಫ್ರೆಂಡ್ಸ್ ಥರನೇ ಇದ್ವಿ. ಯಾರಿಗೂ ಗೊತ್ತಿರಲಿಲ್ಲ ಫಸ್ಟ್ ಆಫ್ ಆಲ್ ನಾವು ಈ ಥರ ಇದ್ದೀವಿ ಅಂತ. ಅದಂತೆ ಇವರಾಗಿ ಒಂದಿನ ಆ್ಯಕ್ಚುಲಿ ಇವ್ರ ಡೆಸಿಗ್ನೇಷನ್ ಬೇರೆ ಇತ್ತು, ನನ್ನ ಡೆಸಿಗ್ನೇಷನ್ ಬೇರೆ ಇತ್ತು. ಸೊ ಇದೇ ಥರ ಒಂದ್ಸಲ ಆ್ಯಕ್ಚುಲಿ ಫಸ್ಟ್ ನಾವು ಮಾತಾಡಿದ್ದೆ ಮೆಟ್ಲಲ್ಲಿ ಅನ್ಸುತ್ತಲ್ಲ, ಮೆಟ್ಲಲ್ಲಿ ಸ್ಟೇರ್ ಕೇಸಲ್ಲೇನೋ ಮಾತಾಡಿದ್ದು ನಾವಿಬ್ರು. ಫಸ್ಟ್ ನಾವು ಮಾತಾಡಿದ್ರೆ ಸ್ಟೇರ್ ಕೇಸಲ್ಲಿ ಹೋಗ್ತಾ ಇರಬೇಕಿದ್ರೆ ನಾನು ಮಾತಾಡಿದ್ದು ಇವ್ರ ಹತ್ರ. ಮಾತಾಡಬೇಕು ಅಂತ ತುಂಬ ಸಲ ಆಗಿತ್ತು, ಬಟ್ ಮಾತಾಡೋದಕ್ಕೇನೆ ಆಗಿರಲಿಲ್ಲ. ಆ್ಯಂಡ್ ಫಸ್ಟ್ ನಾನು ಇವ್ರ ಹತ್ರ ಮಾತಾಡಿದ್ದು ಮೆಟ್ಲು ಹತ್ಕೊಂಡು ಹೋಗ್ಬೇಕಿದ್ರೆ ಇವರು ಹಿಂದೆಯಿಂದ ಏನೋ ಮಾತಾಡಿದಕ್ಕೆ ನಾನು ಮಾತಾಡಿರೋದು ಫಸ್ಟ್ ಟೈಮ್. ಅದಾದ ನಂತರ ಮತ್ತೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದಾದ ನಂತರ ಒಂದಿನ ನೀವು ನಂಬರ್ ಕೊಟ್ಟಿದ್ರಲ್ಲ, ಹೌದು ಏನೋ ನಂಬರ್ ಇವ್ರು ಕೊಟ್ಟಿದ್ರು ನನಗೆ, ಏನಾದಿದ್ರೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ನಂಬರ್ ಇಸ್ಕೊಂಡಿದ್ರು. ಅವಾಗ ನಾನು ನಂಬರ್ ಕೊಡುವಾಗ ಹೇಳಿದೆ ಇದು ನಮ್ದಲ್ಲ, ನಮ್ಮ ತಾಯಿ ನಂಬರ್ ಅಂತ ಹೇಳಿದ್ದೆ. ಓ ಅಂತ ಹೇಳ್ಬಿಟ್ಟು ಮತ್ತೊಬ್ಬ ನಾನು ಕಾಯ್ತಾ ಇದ್ದೆ ಈ ನಂಬರಿಂದ ಯಾವಾಗ. ಸೊ ನಂಬರ್ ಕೊಟ್ಟಾದ್ಮೇಲೆ 2 days ತನಕ ನಾನು ವೆಯ್ಟ್ ಮಾಡ್ತಾನೆ ಇದ್ದೆ. ಸೊ 2 days ಆದಮೇಲೆ ಒಂದು ಹಾಯ್ ಅಂತ ಒಂದು ಮೆಸೇಜ್ ಬಂತು. ಅದಾಗಿಂದ ನಮ್ಮ ಲೈಫ್ ಜರ್ನಿ ಸ್ಟಾರ್ಟ್ ಆಯ್ತು ಅಲ್ಲಿಂದ. ಅದೊಂದು ಸ್ವಲ್ಪ ಬ್ರೇಕು ಅದು ಬಿಟ್ಟಕ್ಕೆ ಅಲ್ಲಿ ನಾನು ಹೇಳೋದು ಏನಾಯ್ತು ಅಂತ. ಅದಾದ ನಂತರ ನಾವು ಆ ಕಂಪ್ನಿನ ಬಿಟ್ವಿ, ಕಂಪ್ನಿನ ಬಿಟ್ವಿ. ಮತ್ತೆ ನನ್ನ ಇಬ್ರು ಫ್ರೆಂಡ್ಸ್ ಇದ್ರು, ನಾವು ಬಿಟ್ವಿ ಕಂಪ್ನಿನ. 3 members ಗರ್ಲ್ಸ್ ಪ್ಲಸ್ ಇವರು, ನಾವು ಇಷ್ಟನ್ನ ಬಿಟ್ವಿ. ನೀವು ಅವಾಗಲೇ ನೋಟಿಸ್ ಪೀರಿಯಡಲ್ಲಿ, ಅದಕ್ಕಿಂತ ಮುಂಚೆನೇ ಇವ್ರು ರಿಸೈನ್ ಮಾಡಿದ್ರು, ನೋಟಿಸ್ ಪೀರಿಯಡಲ್ಲಿ ಇತ್ತು. ಬಿಕಾಸ್ ಆ ಮ್ಯಾನೇಜರು ನಾವಿದ್ದಂಥ ಮ್ಯಾನೇಜರು ಮತ್ತು ಒಬ್ಬ ಸೂಪರ್ವೈಸರು ತುಂಬ 3rd class ಆಗಿದ್ರು. ಡೆಫಿನೆಟ್ಲಿ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ, ತುಂಬ 3rd class ಮನುಷ್ಯರು ಗೈಸ್. ಅದಾದ ನಂತರ ಇವ್ರನ್ನ ಎಲ್ಲೋ ಚೆನ್ನೈ ಹಾಕ್ತೇನೆ ಅಂತ ಹೇಳಿದಲ್ಲ, ನಿಮ್ಮನ್ನ ಚೆನ್ನೈ ಹಾಕ್ತೇನೆ ಅಂತ ಹೇಳಿದ್ರು. ನಾನು ಹೇಳಿದೆ ಬೇಡ, ಚೆನ್ನೈ ಬೇಡ, ರಿಸೈನ್ ಮಾಡ್ತೇನೆ ಅಂತ ಹೇಳ್ಬಿಟ್ಟು ಅವರು ರಿಸೈನ್ ಕೊಟ್ರು, ಅವತ್ತೇ ಕೊಟ್ರು. ಅದಾದ ನಂತರ ನಾನು ಆಲ್ಮೋಸ್ಟ್ 3 years ಆಗಿತ್ತು ಅನ್ಸುತ್ತೆ, 3.5 years ಅವಾಗ ರನ್ನಿಂಗ್ ನಂದು ಆ ಕಂಪ್ನಿಲಿ. ಅದ ನಂತರ ಇವರು ರಿಸೈನ್ ಮಾಡಿದ್ರು. ರಿಸೈನ್ ಮಾಡಿ ಒಂದು 15 days ಆಗಿದೆ ಅಷ್ಟೇ. ಆವಾಗ ನಾವಿಬ್ರು ಜಾಬ್ ಬಿಟ್ವಿ. ಯಾಕಂದ್ರೆ ನಾನು ಇವರಿಗೆ ಬೇರೆ ಕಂಪ್ನಿಲಿ ಆಲ್ರೆಡಿ ನಾವೆಲ್ಲ ಇಂಟರ್ವ್ಯೂ ಅಟೆಂಡ್ ಮಾಡಿಬಿಟ್ಟು ಬೇರೆ ಕಂಪ್ನಿಲಿ ಇವರಿಗೆ ಆಲ್ರೆಡಿ ಜಾಬ್ ಎಲ್ಲ ಫಿಕ್ಸ್ ಆಗಿತ್ತು. ಸೊ ಇನ್ನು ಮುಂದೆ ಬೇಡ ಅಂತ ಹೇಳ್ಬಿಟ್ಟು ನಾವು ಇದ್ದಿದ್ದು ತಮಿಳ್ನಾಡು ಹೊಸೂರಲ್ಲಿ ಇದ್ದಿದ್ದು. ಅದಾದ ನಂತರ ನಾವು ಬೆಂಗಳೂರಿಗೆ ಶಿಫ್ಟ್ ಆದ್ವಿ. ಬೆಂಗಳೂರಿಗೆ ಶಿಫ್ಟ್ ಆದ್ಮೇಲೆ ಇವರು ಆ ಕಂಪ್ನಿ, ಈಗ ಹೊಸ ಕಂಪ್ನಿಲಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಬೇರೆ ಹೊಸ ಕಂಪ್ನಿಲೇ ಸ್ಟಾರ್ಟ್ ಮಾಡಿದೆ. ಇವಾಗ ಏನು ರಿಯಲ್ ಎಸ್ಟೇಟಲ್ಲಿ ನಾನು ಮಾಡ್ತಾ ಇದ್ದೀನಿ, ಇವರೊಂದು ಕಂಪ್ನಿಲಿ ಮಾಡ್ತಾ ಇದ್ದಾರೆ. ಸೊ ಹಿಂಗೇನೆ ಲೈಫ್ ಜರ್ನಿ ಈಗ ನಡೀತಾ ಇದೆ. ಆ್ಯಂಡ್ ಆ ಮಿಡ್ಲಲ್ಲಿ ಏನಾಯಿತು, ಆ ಗೊಂದಲಗಳು, ಅದನ್ನೆಲ್ಲ ನಾನು ಪಾರ್ಟ್ 2 ಅಲ್ಲಿ ಹಾಕ್ತೀನಿ ಗೈಸ್. ಅಷ್ಟು ತನಕ ವೆಯ್ಟ್ ಮಾಡಿ. ಸೊ ತುಂಬ ಕ್ಯೂರಿಯಸ್ ಆಗಿದೆ ಪಾರ್ಟ್ 2 ಬಂದು. ಸೊ ಹೀಗೇನೆ ವಾಚ್ ಮಾಡ್ತಾ ಇರಿ ನಮ್ಮ ಯೂಟ್ಯೂಬ್ ಚಾನಲ್ನ. ಇನ್ನು ಯಾವಾಗ್ಲೂ ಏನು ಎಂಜಾಯ್ಮೆಂಟ್ಸ್, ನಿಮಗೆ ನೋಡೋರಿಗೆ ಎಂಜಾಯ್ ಮಾಡ್ಬೋದು ನಮ್ಮ ಕಂಟೆಂಟ್ಗಳು. ಸೊ ನೀವೇನಾದರೂ ಹೇಳೋದಕ್ಕೆ ಇಷ್ಟಪಟ್ಟರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹೇಳಿ ಅಂತ. ತುಂಬ ನಾಚಿಕೆ ಗೈಸ್, ತುಂಬ ನಾಚಿಕೆ ಅಂದರೆ ನಾಚಿಕೆ. ಇಷ್ಟು ನಾಚಿಕೆಯವ್ರನ್ನ ನಾನು ಯಾವತ್ತೂ ನೋಡಿಲ್ಲ. ಒಂದು ಫೋಟೋಸ್ ತೆಗಿಯೋದಾಗಲಿ, ಈವನ್ ನಾನು ಫೋಟೋಸ್ ತೆಗಿಯೋಣ ಅಂತಂದ್ರೂ ಯಾಕೆ ಅಂತ ಅಂತಾರೆ. ಸೊ ತುಂಬ ಕಷ್ಟಪಟ್ಟು ಇವತ್ತು ನನ್ನ ಯೂಟ್ಯೂಬ್ ವೀಡಿಯೋಸ್ಗೆ ವಿಡಿಯೋ ಮಾಡುವಾಗ ನಾನು ಕೂರಿಸ್ಕೊಂಡು ಇವತ್ತು ವೀಡಿಯೋಸ್ ಮಾಡ್ತಾ ಇದ್ದೀನಿ ಗೈಸ್. ಅಷ್ಟು ಕಷ್ಟಪಟ್ಟಿದ್ದೀನಿ ವೀಡಿಯೋಸ್ ಮಾಡೋದಕ್ಕೆ. ಆ್ಯಂಡ್ ಇದು 3ನೇ ಟೇಕ್ ಅನಿಸುತ್ತೆ ವೀಡಿಯೋಸ್ ತೆಗಿತಾ ಇರೋದು. ಸೊ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಆ್ಯಂಡ್ ಹೀಗೇನೆ ಸಪೋರ್ಟ್ ಮಾಡ್ತಾ ಇರಿ ನಮ್ಮ ಚಾನಲ್ನ. ಪಾರ್ಟ್ 2 ತುಂಬ ಕ್ಯೂರಿಯಸ್ ಆಗಿದೆ, ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ವಾಚ್ ಮಾಡಿ. ಇದು ಪಾರ್ಟ್ 1 ಅಂತ ಹಾಕ್ತೀನಿ, ಪಾರ್ಟ್ 2 ವೀಡಿಯೋಸ್ ಹಾಕ್ತೀನಿ. ಸೊ ನಮಗೆ ಯಾರೆಲ್ಲ ಏನೆಲ್ಲ ಮಾಡಿದ್ರು ಅದನ್ನೆಲ್ಲ ನಾನು ಪಾರ್ಟ್ 2 ಅಲ್ಲಿ ಹೇಳ್ತೀನಿ, ನಾನು ಏನೆಲ್ಲ ವಿಷಯಗಳು ಅಂತ. ಕೀಪ್ ವಾಚಿಂಗ್ ಯೂಟ್ಯೂಬ್ ಚಾನಲ್.